ನಮ್ಮ ಜೊತೆಗೆ ಸಚಿವರಾಗಿರುವಂತಹ ಮಾಗಡಿ ಬಾಲಕೃಷ್ಣ ಅವರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮುಖ್ಯವಾಗಿ ಈಗ ಬಿ ನಾಗೇಂದ್ರ ಅವರ ಮರು ಸೇರ್ಪಡೆಯ ಬಗ್ಗೆ ಬಿಜೆಪಿಯವರು ಮತ್ತು ವಿಪಕ್ಷದವರು ಎಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಮತ್ತೆ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಇತ್ತ? ಯಾಕಂದ್ರೆ ವಾಲ್ಮೀಕಿ ಸಮುದಾಯದ ಇಬ್ರು ಸಚಿವರನ್ನ ಆಲ್ರೆಡಿ ತೆಗೆದುಕೊಳ್ಳಲಾಗಿತ್ತು ಅಂತ. ಇಲ್ಲ, ಕಳೆದ ಬಾರಿ ನಾಗೇಂದ್ರ ಅವರ ಮೇಲೆ ಅನವಶ್ಯಕವಾದಂತ ಆರೋಪ ಬಂದಿತ್ತು. ಈ ಆರೋಪ ಬಂದ ತಕ್ಷಣ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅಂದಿನ ಉಪಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು ಸೇರಿ ಸರ್ಕಾರಕ್ಕೆ ಇರುಸುಮುರುಸಾಗದ್ ಬೇಡ, ರಾಜೀನಾಮೆ ಕೊಡಿ, ತನಿಖೆ ಮಾಡೋಣ ಅಂತ ಹೇಳಿ ತನಿಖೆ ಕೂಡ ಮಾಡಿದ್ರು. SIT ತನಿಖೆ ಮಾಡಿದ ನಂತರ ಇವರ ವಿಚಾರ ಕೂಡ ಅಲ್ಲಿ ಏನು ಬಂದಿಲ್ಲ, ಇವರು ಆರೋಪಿ ಅಥವಾ ಅಪರಾಧಿ ಅಂತಕ್ಕಂಥ ವಿಚಾರ ಬಂದಿಲ್ಲ. ಅದಾದ ನಂತರ ಅವರು ಬೇರೆ ಬೇರೆ CBI ಮತ್ತೊಂದು ತನಿಖೆಗೆ ಒಳಪಡಿಸಿದ್ದಾರೆ. ಅದು ಕೋರ್ಟಲ್ಲಿ ನಡೀತಾ ಇದೆ. ಅಲ್ಲಿ ತೀರ್ಮಾನ ಆಗ್ಬೇಕು. ಅಪರಾಧಿ ಅಂತ ತೀರ್ಮಾನ ಆದ್ರೆ ನಾವು ಕೈ ಬಿಡ್ಬೋದು. ಅಲ್ಲಿ ಅನ್ಯಾಯ ಆಗಿದೆ, ಇದು ಸರಿಪಡಿಸೋಣ ಅಂತ ತಗೊಂಡಿದ್ದೀವಿ. ಈ ವಿಷಯವನ್ನ ಮುಂದಿಟ್ಕೊಂಡು ನೀವು ಬೇರೆ ಬೇರೆ ವಿಚಾರಗಳನ್ನ, ಜ್ವಲಂತ ಸಮಸ್ಯೆಗಳು ಈ ರಾಜ್ಯದಲ್ಲಿ ಬರ ಇರ್ಬೋದು, ಬೇರೆ ಬೇರೆ ಕುಡಿ ನೀರಿನ ಸಮಸ್ಯೆ ಇರ್ಬೋದು, ಇಂಥ ಸಮಸ್ಯೆಗಳನ್ನ ನೀವು ಚರ್ಚೆ ಮಾಡೋದ್ಬಿಟ್ಟು ಯಾವುದೋ ಒಂದು ಕ್ಷುಲ್ಲಕ ವಿಚಾರವನ್ನ ಇಟ್ಕೊಂಡು ಅಪರಾಧಿ ಆಗೇ ಇಲ್ಲ ಇನ್ನ ಅವರು. ಅಪರಾಧಿ ಆದ್ಮೇಲೆ ಅದು ಕಾನೂನು ರೀತಿಯಲ್ಲಿ ಕ್ರಮ ಆಗ್ತದೆ. ಅಪರಾಧಿನೇ ಆಗದೆ ಇದ್ರು ಕೂಡ ಸುಮ್ಮನೆ ಅನವಶ್ಯಕವಾದಂತ ಈ ಸದನ ಸಮಯವನ್ನ ಹಾಳು ಮಾಡೋದ್ರ ಜೊತೆಗೆ ಈ ತೆರಿಗೆ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ಕೂಡ ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸಮಂಜಸ ಅಂತ ಹೇಳಿ ಆ ವಿಚಾರವಾಗಿ ನಾವಿಲ್ಲಿ ಇವತ್ತು ಧರಣಿಯನ್ನ ಮಾಡ್ತಾ ಇದ್ದೀವಿ. ಬಿ ನಾಗೇಂದ್ರ ಅವರ ಮರು ಸೇರ್ಪಡೆಗೆ ಮಾನದಂಡಗಳು ಏನು ಅನ್ನೋದನ್ನ ಬಿಜೆಪಿಯವರು ಮತ್ತು JDS ನವರು ಕೇಳ್ತಿದ್ದಾರೆ. SIT ನಲ್ಲಿ ತೀರ್ಮಾನ ಆಗಿದೆ, ಅವರು ಅಪರಾಧಿ ಅಲ್ಲ ಅಂತಕ್ಕಂಥದ್ದು ಬಂದಿದೆ ಹೊರಗಡೆ, ಅದರಿಂದ ನಾವು ತೆಗೆದುಕೊಂಡಿದ್ವಿ, ಅದೇ ಮಾನದಂಡ. ಸರ್, ನೀವು ಕೂಡ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನುವಂತಹ ಎಲ್ಲಾ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇದೆ. ಸಾರ್ವಜನಿಕರ ಬಗ್ಗೆ ಯಾಕೆ ಕೇಳ್ತೀರಾ? ಅಸೆಂಬ್ಲಿ ನೀವು ಇದಿರಲ್ಲ, ನೀವೇ ನೋಡಿ, ನಾವೆಲ್ಲ ಚರ್ಚೆಗೆ ಬನ್ನಿ ಅಂತ ಕರಿತಾ ಇದೀವಿ. ಅವ್ರು ಸುಮ್ಮನೆ ಕೂಗಾಡ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ. ಈಗ ಬಿಡದಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಬಿಜೆಪಿಯವರು ಮತ್ತು ಬಿಜೆಪಿಯವರು ಕಿಂತ JDS ನವರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು, ಒಂದಿಷ್ಟು ಚರ್ಚೆಗಳನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಿಂದ ಉತ್ತರದಾಯಿತ್ವವನ್ನು ಕೇಳ್ತಾ ಇದ್ದಾರೆ. ಈಗ ಅಸೆಂಬ್ಲಿಲಿ ಅವ್ರು ಚರ್ಚೆ ಮಾಡಿ ಉತ್ತರ ಕೊಡ್ತೀವಿ, ನಾವು ತಯಾರಿದ್ದೇವೆ. ಇದು ಮಾಗಡಿ ಬಾಲಕೃಷ್ಣ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಶ್ರೀರಾಜ್ ಬುಕ್ವಾಡಿ, ಬೆಂಗಳೂರು.